ಓಕೆ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ, ದೂರ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದಾರ, ಪ್ರೀತಿ ಮಾಡ್ತಾ ಇದಾರ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಪ್ರತಿಯೊಂದು ಮಾಹಿತಿ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವ್ದೇ ಕಾರಣಕ್ಕೂ ಮರಿಬಿಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಎಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿಗೆ ನೀವು ಅಂದ್ರೆ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದ್ರ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ ಲೆಟ್ ಮೀ. ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಕಪ್ಸ್, ವಿ ಹ್ಯಾವ್ 3 ಆಫ್ ಪೆಂಟಿಕಲ್ಸ್, ಅದ್ರ ಜೊತೆಗೆ 6 ಆಫ್ ಪೆಂಟಿಕಲ್ಸ್, ಡೆತ್ ಕಾರ್ಡ್ ಇದೆ, ವಾವ್, ಸನ್ ಅಂಡ್ ಪೇಜ್ ಆಫ್ ಸೋರ್ಡ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೀವು ಕೇಳಿದ್ರೆ, ಎಸ್, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಆ ಒಂದು ವ್ಯಕ್ತಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದೀರಾ. ಸೊ ಆ ಒಂದು ಫಿನಾನ್ಷಿಯಲಿ ಅವ್ರಿಗೆ ಕಷ್ಟ ಲೋ ಆದಾಗ ಎಲ್ಲಾನು ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸೊ ನನ್ನ ವ್ಯಕ್ತಿ ನನ್ನ ಕಷ್ಟ ಅಂತ ಬಂದಾಗ, ನಾನು ಲಾಸ್ ಅಲ್ಲಿ ಇದ್ದಾಗ, ನನ್ನ ಕೈ ಯಾರು ಹಿಡದೆ ಇದ್ದಾಗ ನನ್ನ ಕೈನ ನನ್ನ ವ್ಯಕ್ತಿ ಹಿಡಿದಿದ್ರು, ಅವರು ನನಗೆ ಈ ಸಮಯದಲ್ಲಿ ಹೆಲ್ಪ್ ಮಾಡಿದ್ರು. ಈ ತರದ್ ಎಲ್ಲಾನು ಕೂಡ ಅವರು ನೆನ್ಪು ಮಾಡ್ಕೊಳ್ತಾನೆ ಇರ್ತಾರೆ. ನಿಮ್ಮ ಜೊತೆಗೆ ಕಳೆದಿರುವಂತಹ ಒಂದು ಕ್ಷಣಗಳಾಗಿರ್ಬೋದು, ಮೆಮೊರೀಸ್ ಆಗಿರ್ಬೋದು, ನೀವು ನಿಮ್ಮ ವ್ಯಕ್ತಿಗೆ ಯಾವ್ದು ಕೂಡ ಇಲ್ಲ ಅಂತ ನೀವು ಹೇಳಿಲ್ಲ. ಪ್ರತಿ ಸತಿನೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ವ್ಯಕ್ತಿಗೆ ನೀವು ಹೆಲ್ಪ್ ಮಾಡ್ತಾನೆ ಬಂದಿದ್ದೀರಾ. ಅದ್ ಎಲ್ಲದಕ್ಕೂ ನಿಮ್ಮ ವ್ಯಕ್ತಿ ಇವಾಗ ನೆನೆಸ್ಕೊಳ್ತಾ ಇದಾರೆ. ನೆನೆಸ್ಕೊಳ್ಳುವಾಗ ಅವ್ರಿಗೆ ತುಂಬಾನೇ ದುಃಖ ಆಗತ್ತೆ ಆಕ್ಚುಲಿ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ, ಯಾರು ಅವರ ಕಷ್ಟಕ್ಕೆ ಆಗದೆ ಇರುವಾಗ ನೀವು ಅವ್ರ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ಅವ್ರಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿರ. ಅದ್ ಏನ್ ಬೇಕಾದ್ರೂ ಆಗಿರ್ಬೋದು, ನಾಟ್ ಓನ್ಲಿ ಫಾರ್ ಫಿನಾನ್ಷಿಯಲಿ. ನಿಮ್ಮ ವ್ಯಕ್ತಿಗೆ ನೀವು ಎಲ್ಲಾನು ಕೂಡ ಆಗಿದ್ದೀರಾ, ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಏನೂ ಕೂಡ ಮಾಡಿಲ್ಲ ಇನ್ ರಿಟರ್ನ್. ಆದ್ರೂ ಕೂಡ ನಿಮ್ಮ ವ್ಯಕ್ತಿಗೆ ನೀವು ತುಂಬಾನೇ ಸಹಾಯ ಮಾಡಿದ್ರ. ಅದೆಲ್ಲಾನು ಕೂಡ ನೆನ್ಸ್ಕೊಂಡು ತುಂಬಾ ದುಃಖ ಆಗ್ತಾ ಇದೆ ಅವ್ರಿಗೆ. ಸೊ ಯಾರ ಹತ್ರನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಇವಾಗ ಅವರ ಜೀವನದಲ್ಲಿ ಯಾವ ತರ ಒಂದು ಮೊಮೆಂಟ್ ಅಲ್ಲಿ ಇದಾರೆ ಅಂತ ಅಂದ್ರೆ, ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆ. ನಿಮ್ಮ ಬಗ್ಗೆ ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಆಗೋದಿಲ್ಲ ಇವಾಗ. ಬಿಕಾಸ್ ಅಷ್ಟು ಮಟ್ಟಿಗೆ ಅವರ ಮನೆಯಲ್ಲೂ ಕೂಡ ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ನಿಮ್ಮ ವಿಚಾರವಾಗಿ ಆಗಿರ್ಬೋದು, ಸೊ ತುಂಬಾನೇ ಅವರು ಫೈಟ್ ಮಾಡಿದ್ದಾರೆ. ಸೊ ತುಂಬಾ ಸತಿ ಅವ್ರು ಅನ್ಕೊಂಡಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆಗೆಲ್ಲ ಸರಿಪಡಿಸ್ಕೊಳ್ಬೇಕು, ಎಲ್ಲಾನು ಕೂಡ ಮೊದ್ಲಿನ ತರ ರೀಕನೆಕ್ಟ್ ನಾವು ಆಗ್ಬೇಕು ಅಂತ ತುಂಬಾ ಸತಿ ಯಾರು ಅನ್ಕೊಂಡಿದ್ದಾರೆ. ಬಟ್ ಯಾಕೆ ಅವ್ರು ಇನ್ನೂ ರೀಚ್ ಔಟ್ ಆಗಿಲ್ಲ, ಯಾಕೆ ಅವ್ರು ನಿಮ್ಮನ್ನ ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅಂದ್ರೆ, ಸೊ ಐ ಕ್ಯಾನ್ ಡೆಫಿನೆಟ್ಲಿ ಫೀಲ್ ದಟ್ ಎನರ್ಜಿ. ನಿಮ್ಮ ಒಂದು ಪರ್ಸನ್ ಅವರ ಫ್ಯಾಮಿಲಿಗೆ ನೀವು ಅಂತ ಬಂದಾಗ, ನಿಮ್ಮ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಯಾರು ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಅವರ ಮನೆಯಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ನಿಮಗೆ ತುಂಬಾನೇ ಅವಾಯ್ಡ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ಗೆ, ಪ್ರೀತಿಗೆ ತುಂಬಾ ಜನ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರ ಸುತ್ತಮುತ್ತ ಆಗಿರ್ಬೋದು ತುಂಬಾನೇ ಅಪೋಸ್ ಮಾಡ್ತಾ ಮಾಡ್ತಾ ಇದ್ದಾರೆ. ಈಗ್ಲೂ ಕೂಡ ಅವರು ಯಾರ ಹತ್ರನು ನಿಮ್ಮ ಬಗ್ಗೆ ನೆನ್ಪು ಬರ್ತಾ ಇದೆ, ನಿಮ್ಮ ಜೊತೆಗೆ ನಾನು ಮೊದ್ಲಿನ ತರ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಯಾರ ಹತ್ರನೂ ಅವ್ರು ಹೇಳ್ಕೊಳಕ್ ಆಗ್ತಲ್ಲ, ಹೇಳೋದು ಇಲ್ಲ. ಸೊ ಈ ತರ ಒಂದು ಪರಿಸ್ಥಿತಿನಲ್ಲಿ ಅವರ ಜೀವನದಲ್ಲಿ ಇದೆಲ್ಲಾನು ಕೂಡ ನಡೀತಾ ಇದೆ ನಿಮ್ಮ ವಿಚಾರವಾಗಿ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಟ್ರೂಲಿ ನಿಮ್ಮನ್ನ
ಪ್ರೀತಿನ ಪಡ್ಕೊಳ್ಳೋದಕ್ಕೆ ಹಂಬಲಿಸ್ತಾ ಇದ್ದಾರೆ. ಅವರ ಹೃದಯ ನಿಮ್ಗೋಸ್ಕರ ಮಿಡಿತಾ ಇದೆ, ನಿಮ್ಮನ್ನ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತಾ ಇದೆ. ಈ ಒಂದು ಕನೆಕ್ಷನ್ ಹೀಲ್ ಆಗಬೇಕು, ಅವ್ರು ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾನು ಕೂಡ ಒಂದು ಬೇಗ ಮ್ಯಾಜಿಕ್ ಆಗ್ಬೇಕು, ನನ್ನ ಜೀವನದಲ್ಲೂ ಕೂಡ ಮಿರಾಕಲ್ ಆಗ್ಬೇಕು, ಎಲ್ಲಾನು ಕೂಡ ಸರಿಪಡಿಸ್ಕೊಳ್ಬೇಕು. ಇವಾಗ ನಿಮ್ಮ ಜೊತೆ ನಿಮ್ಮ ಸಂಬಂಧನೂ ಸರಿ ಹೋಗ್ಬೇಕು, ಆ ಕಡೆ ನಿಮ್ಮ ಒಂದು ಸಂಬಂಧಕ್ಕೆ ಅವರ ಫ್ಯಾಮಿಲಿಯವರು ಕೂಡ ಒಪ್ಕೊಳ್ಬೇಕು. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಅವ್ರಿಗೆ ಗಿಲ್ಟ್ ಪಡ್ತಾ ಇದ್ದಾರೆ, ರೆಗ್ರೆಟ್ನೆಸ್ ಪಡ್ತಾ ಇದ್ದಾರೆ. ನನ್ನ ಜೀವನ ಯಾಕೆ ಈಗ ಆಗೋಯ್ತು, ಯಾಕೆ ನನ್ನ ವ್ಯಕ್ತಿ ಜೊತೆಗೆ ನಾನು ಇರೋಕ್ ಆಗ್ತಲ್ಲ, ಯಾಕೆ ನನ್ನಿಂದ ಅವ್ರು ದೂರ ಆದ್ರು, ನಾನು ಯಾಕೆ ಅವ್ರನ್ನ ದೂರ ಮಾಡ್ಕೊಂಡೆ, ಇವಾಗ ನಿಮ್ಮನ್ನ ಕಳ್ಕೊಂಡು ನಿಮ್ಮಿಂದ ದೂರ ಆದ್ಮೇಲೆ ಅವ್ರಿಗೆ ಅನಿಸ್ತಾ ಇದೆ ನಾನು ಎಂತ ತಪ್ಪು ಮಾಡಿದೆ, ಎಷ್ಟು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಈ ಒಂದು ವ್ಯಕ್ತಿ ಎಷ್ಟು ಅಂದ್ರೆ ಅವ್ರು ಫೀಲ್ ಆಗ್ತಾ ಇದ್ರೆ, ಅವ್ರಿಗೆ ಇಂಥ ಡೈಮಂಡ್ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಲ್ಲ, ಇಂಥ ವ್ಯಕ್ತಿನ ನಾನು ಕಳ್ಕೊಂಡಲ್ಲ, ಸೊ ನಂದೇ ತಪ್ಪು, ನಂದೇ ಫಾಲ್ಟು, ಎಲ್ಲಾನು ನಂದೇ ಅಂತ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ರೆಗ್ರೆಟ್ ಇದೆ, ತುಂಬಾನೇ ಗಿಲ್ಟ್ ಇದೆ. ನೀವು ಅವರ ಅಂದ್ರೆ ನಿಮ್ಮಿಂದ ಅವ್ರು ದೂರ ಆಗಿ ತುಂಬಾನೇ ಗಿಲ್ಟ್ ಪಡ್ತಾ ಇದ್ದಾರೆ, ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಂಡ್ ಎಲ್ಲೋ ಒಂದು ಕಡೆ ಅವರ ಕ್ಲೋಸೆಸ್ಟ್ ಫ್ರೆಂಡ್ಸ್ ಹತ್ರ ತುಂಬಾ ಜನಕ್ಕೆ ನಿಮ್ಮ ಬಗ್ಗೆ ಹೇಳ್ತಾ ಇರ್ಬೋದು, ಅವರ ಜೀವನದಲ್ಲಿ ಅವರು ತುಂಬಾನೇ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಅಂಡ್ ಅವ್ರನ್ನ ನಾನು ಇಷ್ಟಪಡ್ಬೇಕು ಅಂದ್ರೆ ಇಷ್ಟಪಡ್ತಾ ಇದ್ದಾರೆ. ಈ ಒಂದು ವ್ಯಕ್ತಿ ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ, ಲಾಯಲ್ ಆಗಿದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ. ಸೊ ಅವರು ನಿಮ್ಮಿಂದ ಬಿಟ್ಟು ದೂರ ಆಗಿ ತುಂಬಾ ಜನಗಳ ಜೊತೆ ಅವರು ಬೆರ್ತಿದ್ದಾರೆ, ಡೇಟಿಂಗ್ ಮಾಡಿದ್ದಾರೆ, ಅಥವಾ ತುಂಬಾ ಜನಗಳ ಜೊತೆ ಅವರು ಮಾತಾಡಿದ್ದಾರೆ. ಬಟ್ ನಿಮ್ಮ ತರ ಅವರ ಜೀವನದಲ್ಲಿ ಯಾರು ಒಂದು ಕನ್ಸಿಸ್ಟೆನ್ಸಿ ಆಗಿ ನಿಮ್ಮಷ್ಟು ಯಾರು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿಲ್ಲ, ಮಾಡಕ್ಕೂ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರಿವಾಗಿದೆ. ಸೊ ಎಲ್ಲಾನು ಕೂಡ ಅವ್ರ ತಪ್ಪನ ಅವ್ರಿಗೆ ಅರಿವಾಗಿದೆ, ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಎಲ್ಲೋ ಒಂದ್ ಕಡೆ ಪೇಜ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಐ ಥಿಂಕ್ ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ನಿಮಗೆ ಗೊತ್ತಿರುವಂತ ಕೆಲವೊಂದು ಫ್ರೆಂಡ್ಸ್ಗಳ ಜೊತೆಗೆ ನಿಮ್ಮ ಬಗ್ಗೆ ಕೇಳ್ಕೊಂಡು ತಿಳ್ಕೊಳ್ತಾ ಇರ್ಬೋದು. ಅವ್ರ ಜೀವನದಲ್ಲಿ ಅವ್ರು ಸಿಂಗಲ್ ಆಗಿದಾರ, ಏನ್ ಮಾಡ್ಕೊಂಡಿದ್ದಾರೆ, ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಮಾಹಿತಿನ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಸೊ ನಿಮ್ಮನ್ನ ಅವ್ರು ವಾಚ್ ಮಾಡ್ತಾ ಇದಾರೆ, ಅಂದ್ರೆ ಎಲ್ಲಾನು ನಿಮ್ಮ ಬಗ್ಗೆ ಅವ್ರಿಗೆ ಅಪ್ಡೇಟ್ ಸಿಗ್ತಾ ಇದೆ. ಸೊ ಇದೆಲ್ಲಾನು ಕೂಡ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಹೇಗ್ ಸರಿಪಡಿಸ್ಕೊಳ್ಳೋದು, ಹೇಗ್ ನಿಮ್ಮನ್ನ ಅಪ್ರೋಚ್ ಮಾಡೋದು, ಹೇಗೆ ಎಲ್ಲಾನು ಕೂಡ ಟೈಮ್ ಅನ್ನೋದು ನನ್ನ ಜೀವನದಲ್ಲಿ ಯಾಕೆ ರೈಟ್ ಆಗಿ ಯಾವ್ದು ನಡೀತಾ ಇಲ್ಲ, ಯಾಕೆ ನಾನು ಏನ್ ಮಾಡಿದೀನಿ, ಅವ್ರಿಗೆ ಅವ್ರ ಪ್ರಶ್ನೆಯನ್ನ ಅವ್ರು ಕೇಳ್ಕೊಳ್ತಾ ಇದ್ರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಹ್ಯೂಜ್ ರೆಗ್ರೆಟ್ ಅಂತ ಹೇಳ್ಬೋದು, ತುಂಬಾನೇ ರೆಗ್ರೆಟ್ನೆಸ್ ಇದೆ. ಡೆತ್ ಕಾರ್ಡ್ ಇದೆ. ಐ ಥಿಂಕ್ ಕೆಲವೊಂದು ಕಡೆ ನಿಮ್ಮ ಲೈಫಲ್ಲಿ ಇರುವಂತಹ ನೆಗೆಟಿವಿಟಿ ಆಗಿರ್ಬೋದು, ಪಾಸ್ಟ್ ಲೈಫ್ ಕರ್ಮಾಸ್ ಆಗಿರ್ಬೋದು, ಅದೆಲ್ಲ ಎಂಡ್ ಆಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಪಡ್ಕೊಳ್ತಾ ಇದೆ. ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತಾನೆ ಹೇಳ್ತೀನಿ. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು. ನಿಮ್ಮನ್ನ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಪಾಸಿಟಿವ್ ಆಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಈ ಸತಿ ಒಂದು ವ್ಯಕ್ತಿನ ನಾನು ಅಪ್ರೋಚ್ ಮಾಡಿದೆ ಅಂದ್ರೆ ಐ ಶುಡ್ ಗೆಟ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ನಿಮ್ಮಿಂದ ಅವ್ರಿಗೆ ಕಮಿಟ್ಮೆಂಟ್ ಸಿಗಬೇಕು, ನಾನು ಅವ್ರಿಗೆ ಕಮಿಟ್ಮೆಂಟ್ ಕೊಡ್ಬೇಕಂತ ಅವರು ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಯಸ್, ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗಲೂ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಅಮೆಂಥಿಸ್ಟ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಈಗಲೂ ಇಷ್ಟಪಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದ್ರ, ಯೋಚನೆ ಮಾಡ್ತಾ ಇದ್ರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಲವರ್ಸ್ ಇದೆ, ಅಂಡ್ ಎಂಪ್ರೆಸ್, 5 ಆಫ್ ವ್ಯಾಂಡ್ಸ್, 8 ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್ ಅಂಡ್ ಪೇಜ್ ಆಫ್ ಕಪ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಂಗೆ ಇಲ್ಲಿ ಪೇಜ್ ಆಫ್ ಕಪ್ಸ್, ಎಂಪ್ರೆಸ್ ಮತ್ತೆ ಲವರ್ಸ್, ಕ್ವೀನ್ ಆಫ್ ಕಪ್ಸ್ ಇದೆಲ್ಲ ನೋಡುವಾಗ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಾ, ಥಿಂಕ್ ಮಾಡ್ತಾ ಇದ್ರಾ, ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಸಿಂಗಲ್. ಇವರು ಸಿಂಗಲ್ ಆಗಿಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ, ಬೇರೆಯವರ ಜೊತೆಗೆ ಸಂಬಂಧದಲ್ಲಿದ್ದಾರೆ. ಬಟ್ ಆ ಒಂದು ಸಂಬಂಧದಲ್ಲಿ ಇವಾಗ ಯಾರ ಜೊತೆ ಇವಾಗ ನಿಮ್ಮ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ, ಪ್ರೀತಿನಲ್ಲಿದ್ದಾರೆ, ಸಂಬಂಧದಲ್ಲಿದ್ದಾರೆ, ಆ ಒಂದು ಸಂಬಂಧದಿಂದ ನಿಮ್ಮ ವ್ಯಕ್ತಿಗೆ ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ ಅಂತ ನಾನು ಹೇಳ್ಬೋದು. ಎಲ್ಲೋ ಒಂದು ಕಡೆ ತುಂಬಾನೇ ಕಂಟ್ರೋಲಿಂಗ್ ಎನರ್ಜಿ ಇದೆ. ಸೊ ತುಂಬಾನೇ ನಿಮ್ಮ ವ್ಯಕ್ತಿಯಲ್ಲಿ ಪರದಾಡ್ತಾ ಇದ್ದಾರೆ, ಖುಷಿಯಾಗಿಲ್ಲ, ಅನ್ಹ್ಯಾಪಿ
ಆಗಿದ್ದಾರೆ, ಸ್ಯಾಡ್ ಆಗಿದ್ದಾರೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಅವ್ರಿಗೆ ಪ್ರೀತಿ ಅಂತ ಅಂದ್ರೆ ಅವ್ರಿಗೆ ಇವಾಗ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಅವ್ರಿಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ಕನೆಕ್ಷನ್ ಇಂದ ಆಚೆಗೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾನೇ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ಒಂದು ವ್ಯಕ್ತಿ ಯಾರ ಜೊತೆಗೆ ನಿಮ್ಮ ವ್ಯಕ್ತಿ ಇದ್ದಾರೆ, ನಿಮ್ಮ ವ್ಯಕ್ತಿನ ಬೇರೆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ನ ಅಥೋಟಿನಲ್ಲಿ ಇಟ್ಕೊಳ್ತಾ ಇದಾರೆ, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದಾರೆ. ಅವ್ರು ಹೇಳಿದ್ದೆಲ್ಲಾನು ಈ ಒಂದು ವ್ಯಕ್ತಿ ಪಾಲನೆ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಅವ್ರು ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೊಬೇಕು. ಸೊ ಇವತ್ತು ನಾನು ಮೀಟ್ ಮಾಡೋದಕ್ಕೆ ನೀನ್ ಬರ್ಬೇಕು ಅಂದ್ರೆ ಅವ್ರು ಅಲ್ಲಿ ಹೋಗ್ಬೇಕು. ಈ ತರದೆಲ್ಲ ಕಂಟ್ರೋಲಿಂಗ್ ಎನರ್ಜಿ ನಡೀತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ಅದರಿಂದ ಅವ್ರಿಗೆ ಖುಷಿ ಸಿಗ್ತಾ ಇಲ್ಲ. ಅವ್ರಾಗವ್ರೆ ಆ ಒಂದು ಪರ್ಸನ್ ಅನ್ನ ಬಯಸಿ ಹೋದ್ರು, ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಪರ್ಸನ್ ಗೆ ಏನಾಗ್ತಾ ಇದೆ ಅಂತ ಅಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್, ಒಂದು ಸಂಬಂಧದಲ್ಲಿ ಇದ್ದಾರೆ, ಬೇರೆಯವ್ರ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ದಾರೆ. ಅವರಿಬ್ರು ಮಧ್ಯ ಪ್ರೀತಿ ಅನ್ನೋದು ಏನೂ ಇಲ್ಲ. ಸೊ ದೇರ್ ಈಸ್ ಅನ್ ಕಂಟ್ರೋಲಿಂಗ್ ಎನರ್ಜಿ. ನಿಮ್ಮ ವ್ಯಕ್ತಿ ಇಲ್ಲಿ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ನಾನು ತುಂಬಾನೇ ತಪ್ಪು ಮಾಡಿದೀನಿ. ಸೊ ದಿಸ್ ಪರ್ಸನ್ caught her or is her eyes. ಯಾವ ತರ ಅಂತ ಅಂದ್ರೆ ನಾನು ತುಂಬಾನೇ ತಪ್ಪು ಮಾಡಿದೆ. ಇವಾಗ ಅವ್ರಿಗೆ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿನ ನಾನು ಯಾಕೆ ಚೂಸ್ ಮಾಡ್ಕೊಂಡೆ ಅಂತ. ಯಾಕಂತಂದ್ರೆ ತುಂಬಾನೇ ಓವರ್ ಫೋರ್ಸಬಲ್, ಇಗ್ನೋರಿಂಗ್, ಅವಾಯ್ಡಿಂಗ್. ಆ ಒಂದು ವ್ಯಕ್ತಿ ಅವ್ರಿಗೆ ಬೇಕಾದಾಗೆಲ್ಲ ನಿಮ್ಮ ವ್ಯಕ್ತಿ ಜೊತೆಗೆ ಮಾತಾಡ್ಬೇಕು, ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು. ಅವ್ರು ಅವೈಲಬಲ್ ಇದ್ದಾಗ ಈ ಒಂದು ವ್ಯಕ್ತಿ ಅವ್ರಿಗೆ ಟೈಮ್ ಕೊಡ್ಬೇಕು. ಈ ತರ ನಡೀತಾ ಇದೆ. ಸೊ ಅಲ್ಲಿ ತುಂಬಾನೇ ನಿಮ್ಮ ವ್ಯಕ್ತಿಗೆ ಆಗ್ತಾ ಇಲ್ಲ, ತುಂಬಾನೇ ಸಫೋಕೇಶನ್ ಪಡ್ತಾ ಇದ್ದಾರೆ. ಅವ್ರಿಗೆ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಕೋಪದಲ್ಲಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ಆ ಒಂದು ಪರ್ಸನ್ ಇಂದ ಖುಷಿನ ಅನುಭವಿಸಕ್ ಆಗ್ತಾ ಇಲ್ಲ, ಹ್ಯಾಪಿಯಿಂದ ಇಲ್ಲ, ಅವರು ಅನ್ಹ್ಯಾಪಿ ಅಲ್ಲಿ ಇದ್ದಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಂಗೆ ತುಂಬಾನೇ ಅದೇ ಇಂಟೆನ್ಷನ್ಸ್ ಬರ್ತಿದೆ. ನಿಮ್ಮ ವ್ಯಕ್ತಿ ಖುಷಿ ಆಗಿಲ್ಲ ಆ ಒಂದು ಸಂಬಂಧದಲ್ಲಿ, ಆ ಒಂದು ವ್ಯಕ್ತಿ ಜೊತೆಗೆ ಅವರು ಖುಷಿ ಆಗಿಲ್ಲ. ಅವರು ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲಾನು ಕೂಡ ಸರಿ ಮಾಡ್ಕೊಳ್ಬೇಕು, ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಈ ಒಂದು ವ್ಯಕ್ತಿನ ನಾನು ಆದಷ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ನಾನು ಯಾವ ಸಿಚುಯೇಷನ್ ಅಲ್ಲಿ ಇದ್ದೀನಿ, ನನಗೆ ನಿಮ್ಮಿಂದ ಏನ್ ಬೇಕು. ನಿಮ್ಮ ವ್ಯಕ್ತಿಗೆ ಇವಾಗ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ನಿಜವಾದ ಪ್ರೀತಿ ಬೇಕಾಗಿದೆ, ನಿಮ್ಮ ವ್ಯಕ್ತಿಗೆ ಪ್ರೀತಿ ಮಾಡೋರು ಬೇಕಾಗಿದ್ದಾರೆ. ಸೊ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ವ್ಯಕ್ತಿ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದಾಗ ಈ ತರ ಎಕ್ಸ್ಪೀರಿಯನ್ಸ್ ನನಗೆ ಆಗಿರ್ಲಿಲ್ಲ. ನಾನು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ, ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೆ. ಅಷ್ಟೆಲ್ಲ ನಾನು ಮಾಡಿದ್ರು ಕೂಡ ಆ ಒಂದು ವ್ಯಕ್ತಿ ನನಗೆ ಟೈಮ್ ಕೊಡ್ತಾ ಇದ್ರು, ಆ ಒಂದು ವ್ಯಕ್ತಿ ನಾನು ಹೇಳಿದ್ದೆಲ್ಲ ಅವ್ರು ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಎಷ್ಟು ತಪ್ಪು ಮಾಡಿದೀನಿ, ಎಷ್ಟು ರಾಂಗ್ ಡಿಸಿಷನ್ ನಾನು ತಗೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ದಿಸ್ ಪರ್ಸನ್ ಇಸ್ ಅಂದ್ರೆ ಈ ಒಂದು ಸಂಬಂಧದಲ್ಲಿ ಇವಾಗ ಕರೆಂಟ್ಲಿ ಯಾವ ಸಂಬಂಧದಲ್ಲಿ ಇದ್ದಾರೆ, ಯಾರ ಜೊತೆಗಿದ್ದಾರೆ, ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಕಮ್ಮಿಂಗ್. ಅಂದ್ರೆ ಈ ಒಂದು ಆ ಸಂಬಂಧದಿಂದ ಆಚೆಗೆ ಬರ್ತಾ ಇದ್ದಾರೆ, ಆ ಒಂದು ಸಂಬಂಧದಿಂದ ದೂರ ಉಳಿಬೇಕು ಅನ್ಕೊಂಡಿದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಕಾಂಟ್ ಹ್ಯಾಂಡಲ್ ದಿಸ್ ಲೈಕ್ ಕಂಟ್ರೋಲ್. ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ನೆಲ್ಲ ಕೇಳಬೇಕು, ಫಾಲೋ ಮಾಡಬೇಕು. ಅವ್ರು ಹೇಳ್ದಾಗೆಲ್ಲ ನಾನು ನಡ್ಕೊಳ್ಬೇಕು ಅಂದ್ರೆ ಹೇಗೆ ಅನ್ಸುತ್ತೆ ಹೇಳಿ. ನಿಮ್ಮ ವ್ಯಕ್ತಿ ಒಂದು ಚಿನ್ನದ ಪಂಜರದಲ್ಲಿ ಇದ್ದಾರೆ. ಸೊ ಇವಾಗ ಆ ಒಂದು ವ್ಯಕ್ತಿ ಫ್ರೀಡಮ್ ಬೇಕು, ಪ್ರೈವಸಿ ಬೇಕು, ಅವ್ರದೇ ಆದಂತ ಒಂದು ಟೈಮ್ ಬೇಕು, ಅದರಿಂದ ಆಚೆಗೆ ಬರ್ತಾ ಇದ್ದಾರೆ. ಈ ಒಂದು ವ್ಯಕ್ತಿಯಿಂದ ಎಲ್ಲೋ ಒಂದ್ ಕಡೆ ಆ ಒಂದು ವ್ಯಕ್ತಿಗಳ ಮಧ್ಯ ಯಾವುದೇ ರೀತಿ ಪ್ರೀತಿ ಅನ್ನೋದಿಲ್ಲ, ಬರೀ ಸ್ವಾರ್ಥ ತುಂಬಿದೆ, ತುಂಬಾನೇ ಕಂಟ್ರೋಲಿಂಗ್ ಎನರ್ಜಿ ಇದೆ. ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ಇದೆಲ್ಲ ಒಂದು ಪಾಠ ಅಂತ ಹೇಳ್ಬೋದು, ಒಂದು ಲೆಸನ್ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ಸಪರೇಷನ್ ಅಂತ ಆ ಒಂದು ಸಂಬಂಧ ನಿಮ್ಮ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ, ಅವರ ಜೀವನದಲ್ಲಿ ಅವಶ್ಯಕತೆ ಇತ್ತು, ಅದು ಇವಾಗ ನಿಮ್ಮ ವ್ಯಕ್ತಿಗೆ ಆಗ್ತಾ ಇಲ್ಲ. ಅದರಿಂದ ಆಚೆಗೆ ಬಂದಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ನಿಜವಾದ ಪ್ರೀತಿ ಅಂದ್ರೆ ಏನು, ಸಂಬಂಧದ ವ್ಯಾಲ್ಯೂ ಅಂದ್ರೆ ಏನು, ಒಬ್ಬರಿಗೆ ಮೋಸ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗತ್ತೆ, ಸೊ ಎಷ್ಟೆಲ್ಲ ಕಷ್ಟ ಪಡ್ಬೇಕು, ಎಷ್ಟೆಲ್ಲ ಸಫರ್ ಪಡ್ಬೇಕು, ಏನೆಲ್ಲ ಆಗತ್ತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ಟೈಮ್ ಬೇಕಾಗಿದೆ, ನಿಮ್ಮ ಜೊತೆಗೆ ಮತ್ತೊಂದು ಚಾನ್ಸ್ ಅವ್ರಿಗೆ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ನಾನು ನನ್ನ ವ್ಯಕ್ತಿಗೆ ತುಂಬಾನೇ ಹರ್ಟ್ ಮಾಡಿದೀನಿ, ಪೇನ್ ಮಾಡಿದೀನಿ, ಬ್ಲೇಮ್ಸ್ ನ ಹಾಕಿದೀನಿ. ಸೊ ಏನು ಮಾಡದೆ ಇರುವಂತ ವ್ಯಕ್ತಿಗೆ ನಾನು ತುಂಬಾನೇ ತಪ್ಪಾಗಿ ನಡೆಸ್ಕೊಂಡಿದೀನಿ. ಇದೆಲ್ಲಾನು ಕೂಡ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಕೇರ್ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ಐ ಥಿಂಕ್ ಇದೆಲ್ಲಾನು ಕೂಡ ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅವ್ರಿಗೆ ನಿಮ್ಮ ಮೇಲೆ ನಿಜವಾದ ಪ್ರೇಮ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನಿಮ್ಮ ವ್ಯಕ್ತಿಗೆ ನಿಜವಾದ ಪ್ರೀತಿ ಸ್ಟಾರ್ಟ್ ಆಗಿದೆ, ಲವರ್ಸ್ ಇದೆ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಯು ಆರ್ ಇನ್ ಅ ಟ್ವಿನ್ ಫ್ಲೇಮ್ ಅವರ ಸೋಲ್ಮೇಟ್ ಕನೆಕ್ಷನ್. ನನಗೆ ಜಾಸ್ತಿ ಟ್ವಿನ್ ಫ್ಲೇಮ್ ಅಂತಾನೆ ಅನಿಸ್ತಾ ಇದೆ. ಸೊ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇರೋದಕ್ಕೇನೆ ಐ ಥಿಂಕ್ ನಿಮ್ಮಿಬ್ರ ಮಧ್ಯ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್, ತುಂಬಾನೇ ಚಾಲೆಂಜಿಂಗ್, ತುಂಬಾನೇ ಕಷ್ಟ ಎಲ್ಲಾನು ನೀವು ನೋಡ್ತಾ ಇದ್ರ. ಸೊ ಮುಂದೆ ಬರುವಂತ ದಿನಗಳಲ್ಲಿ ನೀವು ಕೂಡ ಈ ಒಂದು ವ್ಯಕ್ತಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟ್ ಖಂಡಿತ ಮಾಡ್ತಾರೆ ಅಂತ ನಂಗೆ ಬರ್ತಾ ಇದೆ, ಬಟ್ ಇಂಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿರೋಂಥ ಫ್ರೆಂಡ್ಸ್ ಮೂಲಕ ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು, ಕೇರಿಂಗ್ ಯು ಅಂಡ್ ತುಂಬಾ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಬಟ್ ಅವ್ರಿಗೆ ತುಂಬಾನೇ ಮುಜುಗರ ಇದೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ. ಎಲ್ಲಾನು ಕೂಡ ಒದ್ದಾಡ್ತಾ ಇದ್ರೆ, ಇರೋಕ್ಕೂ ಆಗ್ತಲ್ಲ, ಬಿಡೋದಕ್ಕೂ ಆಗ್ತಲ್ಲ, ಮೂವ್ ಆಗೋದಕ್ಕೂ ಆಗ್ತಲ್ಲ, ನಿಮ್ಮ ಲೈಫಲ್ಲಿ ಬರೋದಕ್ಕೂ ಆಗ್ತಲ್ಲ. ಸೊ ತುಂಬಾನೇ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಐ ಥಿಂಕ್ ಎಸ್ ಲವ್ ಮಾಡ್ತಾ ಇದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.